ಪವರ್ ಟಿವಿಗೆ ಸ್ವತಃ ವಾಲಂಟರಿ ಆಗಿ ಒಬ್ರು ಪೋಷಕರು ಕರೆ ಮಾಡಿದ್ದಾರೆ ವಿಶ್ವನಾಥ್ ಅಂತ ಹೇಳಿ ಮಾತನಾಡಬೇಕು ಅಂತ. ವಿಶ್ವನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಧನ್ಯವಾದ. ಪವರ್ ಟಿವಿಗೆ ನೀವೇ ವಾಲಂಟರಿ ಆಗಿ ಕರೆ ಮಾಡಿದಿರಿ, ಮಾತನಾಡಬೇಕು ಅಂತ ಹೇಳಿ. ಏನ್ ಹೇಳ್ತೀರಿ? ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು, ಒಟ್ಟಾರೆಯಾಗಿ ಸರ್ಕಾರ ಬರೀ ಇವರ ಚುನಾವಣೆ, ಇವ್ರ ರಾಜಕೀಯ, ಇವ್ರ ಹೊಲಸು ರಾಜಕಾರಣ ಬಿಟ್ರೆ ಇವರಿಗೆ ಯಾವದ್ರ ಬಗ್ಗೆನೂ, ಅದರಲ್ಲೂ ಮುಂದಿನ ಭವಿಷ್ಯ ಸರ್, ಮಕ್ಕಳು ಅಂದ್ರೆ ಒಂದು ಮುಂದಿನ ಭವಿಷ್ಯ. ಅವರು ಆ ಭವಿಷ್ಯದ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅಂತಂದ್ರೆ ಏನ್ ಹೇಳೋದು? ಮೇಡಮ್, ಈಗ ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿ ಆದಾಗ ನಾವು ನಿರೀಕ್ಷೆ ಇಟ್ಕೊಂಡಿದೀವಿ ಅವ್ರ ಮೇಲೆ. ಯಾಕೆಂದ್ರೆ ಬಂಗಾರಪ್ಪನವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ರಾಜ್ಯಕ್ಕೆ, ರೈತರಿಗೆ, ಬಡವರಿಗೆ ಒಳ್ಳೆ ಕೆಲಸ ಮಾಡಿದ್ರು. ಹಂಗಾಗಿ ಇವ್ರ ಬಗ್ಗೆ ಭಾರಿ ನಿರೀಕ್ಷೆ ಇತ್ತು. ಇವ್ರು ಯಾವಾಗ ಶಿಕ್ಷಣ ಮಂತ್ರಿ ಆಗಿ ಮಕ್ಕಳಿಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಅವ್ರೇನು ಯಾವ ಸಿಲೆಬಸ್ ನ ತಿದ್ದುಪಡಿ ಮಾಡ್ಬೇಕು ಅಂತ ಹೊರಟ್ರು, ಆಗ್ಲೇ ಮಕ್ಕಳು ಇವರು ವಿದ್ಯಾಭ್ಯಾಸನ ಸರಿ ಕೊಡಲ್ಲ ಅಂತ ನಮಗೆ ಗೊತ್ತಾಯ್ತು. ಆದ್ರೂ ಈಗ 5ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು ಮತ್ತೆ ಫಸ್ಟ್ PUC ಗೆ ಇವರು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಮಕ್ಕಳಲ್ಲಿ ಭಾರಿ ಗೊಂದಲ ತಂದಿಟ್ಟಿದ್ದಾರೆ. ಮುಂದಿನ ಪ್ರಜೆಗಳಿಗೆ ಇವ್ರು ಏನು ಶಿಕ್ಷಣ ಮಾರ್ಗನ ತೋರಿಸಿದ್ದಾರೆ. ಮಧು ಬಂಗಾರಪ್ಪನವರು ಅವ್ರು ಎಲ್ಲಿದ್ದಾರೆ ಅಂತ ಕಳೆದೋಗಿದ್ದಾರೆ. ಅವ್ರಿಗೆ ಕಳೆದೋಗಿಲ್ಲ, ಖಂಡಿತ ಕಳೆದೋಗಿಲ್ಲ. ಅವರು ಅವರ ಸಹೋದರಿಯ ಚುನಾವಣೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅವರು. ಹೌದೌದು, ಅವ್ರ ಸಿಸ್ಟರ್ ನ ಕೆಲ್ಸಕ್ಕೋಸ್ಕರ ಅವರು ಶಿವಮೊಗ್ಗ ಸೇರ್ಕೊಳ್ಳೋದು. ಅವ್ರಿಗೆ ಮಂತ್ರಿ ಹಾಕಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಲ್ವಾ? ಕರೆಕ್ಟ್. ಮಕ್ಕಳು ಮುಂದಿನ ಪ್ರಜೆಗಳು, ದೇಶನ ಉದ್ಧಾರ ಆಗಂತ ಮಕ್ಕಳುಗಳು ಏನು ವಿದ್ಯಾಭ್ಯಾಸ ಕಲಿಯೋದಿದೆ? ಇಲ್ಲ ಬೋರ್ಡ್ ಎಕ್ಸಾಮ್ ಮಾಡ್ತೀರಾ? ಮಾಡ್ಬೇಕು. ಇಲ್ಲ ಮಾಡಲ್ವಾ? ಕ್ಯಾನ್ಸಲ್ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಈಗ ನಮ್ಮ ಮಗ 5ನೇ ಕ್ಲಾಸಲ್ಲಿ ಓದ್ತಿದ್ದಾನೆ. ಅವನು ಎಕ್ಸಾಮ್ 11ನೇ ತರಗತಿ ಶುರು ಆದಾಗ ಏನೋ ಒಂದು ನಿರೀಕ್ಷೆ. ಆ ಕ್ವಶನ್ ಪೇಪರ್ ಹೇಗಿದೆ ಅಂದ್ರೆ ಆ ಸಿಲೆಬಸ್ ಇಲ್ಲ ಅಂತ ಒಂದು ಕ್ವಶನ್ ಇಲ್ಲ, ಎಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್. ಈ ತರ ಕೊಟ್ಟು ಮಕ್ಕಳನ್ನ ಅವ್ರು ಏನ್ ಮೌಲ್ಯಾಂಕನ ಕಂಡುಹಿಡಿತಾರೆ ಅವರು? ಹೌದಲ್ವಾ? ಇವ್ರಿಗೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಮುಖ್ಯಮಂತ್ರಿಗಳು ಬರೀ ಅವರೊಬ್ಬ ರಾಜನ, ಮಂತ್ರಿನ ಕೇಳಿದ್ರಲ್ಲೇ ಬಿಜಿ ಆಗ್ತಾರಲ್ಲ. ಅವರು ಮಕ್ಕಳು ಶಿಕ್ಷಣದ ಬಗ್ಗೆ ಯೋಚನೆ ಮಾಡಿದಾರ? ಅವರು ಮುಂದಿನ ಪ್ರಜೆಗಳನ್ನ ಹೆಂಗೆ ರೂಪಿಸ್ಬೇಕು ಇವರು? ಅಂದ್ರೆ ಇವ್ರ 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಯಾವ್ದು ಗೊತ್ತಾ? ಮಕ್ಕಳನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡೋದೇ ಇವ್ರ 6ನೇ ಗ್ಯಾರಂಟಿ. 6ನೇ ಗ್ಯಾರಂಟಿ ಅದನ್ನ ಘೋಷಣೆ ಮಾಡ್ಬೇಕು. ಅವರು ಮಾಡ್ತಾರ? ಅದು ಮಾಡಕ್ಕಾಗಲ್ಲ. ಇವರು ಬರೀ ಸುಳ್ಳು ಹೇಳ್ಕೊಂಡು ಗ್ಯಾರಂಟಿಗಳು ಘೋಷಣೆ ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೋಸ್ಕರ ಇವರು ಸರ್ಕಾರ ನಡೆಸೋದಾದ್ರೆ ರಾಜ್ಯನ ಉದ್ಧಾರ ಮಾಡೋದಿಲ್ಲಿ. ಅಲ್ಲ ಸರ್, ಇವರು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಇವರು. ಬಟ್ ಆದ್ರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಒಂದ್ ಸ್ಟ್ಯಾಂಡ್ ತಗೋಬೇಕಲ್ವಾ? ಮಾಡದಿದ್ರೆ ಮಾಡಿ, ಇಲ್ಲ ಮಾಡಲ್ಲ ಅಂತ ಹೇಳಿ, ಎರಡರಲ್ಲಿ ಒಂದು. ಹೌದು, ನಾನು ಯಾಕೆಂದ್ರೆ ಒಬ್ಬ ತಂದೆಯಾಗಿ ನಾನು ಆ ಮಗುವಿನ ಗೊಂದಲ ನಾನು ನೋಡ್ತಿದೀನಿ. ಇವತ್ತು ನಾಳೆ ಡೇಟ್ ಕೊಡ್ಬೋದು, ನಾಳೆ ಡೇಟ್ ಕೊಡ್ಬೇಕು. ಈಗ 2 ಎಕ್ಸಾಮ್ ಬರೆದಿದ್ದಾರೆ, ಇನ್ನು 2 ಎಕ್ಸಾಮ್ ಬರಿಬೇಕು. ಅವ್ನು ಬರೆಯೋದೋ ಬೇಡವಾ ಅಂತ ಕಾಯ್ತಿದ್ದಾನೆ. ಮಕ್ಕಳು ಈಗ ಈ ವಯಸ್ಸಲ್ಲಿ ಬೇಸಿಗೆ ರಜಾ ಬತ್ತು ಅಂದ್ರೆ ನಾವೆಲ್ಲ ಚಿಕ್ಕಂದ್ರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಮುಗಿಸಿ ಏಪ್ರಿಲ್ಗೆಲ್ಲ ಅಜ್ಜಿ ಮನೆಗೆ, ತಾತನ ಮನೆಗೆ ಹೋಗಿ ರೆಡಿ ಆಗಿರ್ತಿದ್ವಿ. ಈಗಿನ ಮಕ್ಳಿಗೇನು, ಎಲ್ಲಿ ಹೋಗ್ತಾರೆ? ಈಗ ಅವ್ರು ಎಕ್ಸಾಮ್ ಯಾವಾಗ ಬರೀತಾರೆ? ಅದೇ ಕ್ಲಾರಿಟಿ ನಾವು ಕೇಳ್ತಾ ಇದೀವಿ ಸರ್, ಅದೇ ಕ್ಲಾರಿಟಿನ ಕೇಳ್ತಾ ಇದೀವಿ, ಅದೇ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದೀವಿ. ದಯಮಾಡಿ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ? ಡೆಲ್ಲಿಲಿದ್ದಾರೋ, ಬಾಂಬೆಲಿದ್ದಾರೋ, ಇಲ್ಲ ದುಬೈಗೆ ಹೋಗಿದಾರೋ ಗೊತ್ತಿಲ್ಲ. ಅವರೊಬ್ಬ ಸಮಾಜವಾದಿಯಾಗಿ ಈ ತರ ಮಕ್ಕಳನ್ನ ಭಾರಿ ದಾರಿ ತಪ್ಪಿಸ್ತಿದ್ದಾರೆ. ದಯಮಾಡಿ ಸರ್ಕಾರ ಈಗ ಎಲ್ಲಿದೆ ಕಣ್ಣು ತೆರೆದು ಮಕ್ಕಳ ಭವಿಷ್ಯ. ಮುಖ್ಯಮಂತ್ರಿಗಳು ಅವರ ಸಚಿವರ ಕಿವಿ ಹಿಂಡೋ ಕೆಲಸ ಮಾಡ್ಲೇಬೇಕು ಇದರಲ್ಲಿ. ಖಂಡಿತ. ಧನ್ಯವಾದ ವಿಶ್ವನಾಥ್ ಜಿ, ಪವರ್ ಟಿವಿಗೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಗಿರಿದೇಶ್, ನಿಮ್ಮ ಹತ್ರ ಬರ್ತೀನಿ. ನೀವು ಹೇಳ್ತಾ ಇದ್ರಿ ಈ ವ್ಯಾಲ್ಯೂ ಬೇಸ್ ಅಥವಾ ಎಜುಕೇಶನ್ನು, ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ. ಶಿಕ್ಷಕರನ್ನ ನೇಮಕ ಮಾಡೋದ್ರಲ್ಲೇ ಇವರು ಎಡವಿದ್ದಾರೆ. ಆಯ್ತಾ? ಖಾಸಗಿ ಶಾಲೆಗಳು ಬಿಡಿ, ಬೇಕಾದಷ್ಟು ಡೊನೇಷನ್ ತೆಗೆದುಕೊಳ್ತಾರೆ, ಸಂಬಳಗಳನ್ನ ಕೊಡ್ತಾರೆ, ಆದ್ರೆ ಸರ್ಕಾರಿ ಶಾಲೆ ಮಕ್ಕಳು ಏನ್ ಮಾಡ್ಬೇಕು? ಶಿಕ್ಷಕರನ್ನ ಸರಿಯಾಗಿ ನೇಮಕ ಮಾಡಲ್ಲ, ಮಕ್ಕಳಿಗೆ ಬೇಸಿಕ್ ಫೆಸಿಲಿಟಿ ಸಿಗೋದಿಲ್ಲ. ಒಬ್ರಿಗೆ ಶೂ ಇದ್ರೆ ಇನ್ನೊಂದು ಮಗು ಚಪ್ಪಲಿ ಹಾಕೊಂಡು ಹೋಗುತ್ತೆ, ಕೂತ್ಕೊಂಡ್ರೆ ಚಾವಣಿ ಕಿತ್ತೋಗಿರುತ್ತೆ, ಕೂತ್ಕೊಂಡು ಕ್ಲಾಸಲ್ಲಿ ಪಾಠ ಕೇಳಕ್ಕೇನೆ ಕ್ಲಾಸ್ ರೂಮ್ ಸರಿಯಾಗಿರೋದಿಲ್ಲ, ಟೀಚರ್ಸೇ ಇರೋದಿಲ್ಲ ಎಷ್ಟೋ ಸಬ್ಜೆಕ್ಟ್ಗಳಿಗೆ. ಒಂದೇ ಟೀಚರು ಎಲ್ಲ ಸಬ್ಜೆಕ್ಟ್ಗೂ ಪಾಠ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಕಾರಿಡಾರ್ ಅಲ್ಲಿ ಕೂತ್ಕೊಂಡು ಪಾಠ ಮಾಡಿಸ್ತಾ ಇರ್ತಾರೆ. ಇವ್ರ ಯೋಗ್ಯತೆ ಇರೋದು ಈ ತರ. ಇವ್ರು ಏನು ಮಕ್ಕಳ ಗುಣಮಟ್ಟವನ್ನ ಇವ್ರು ಏನ್ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಇವ್ರ ಗುಣಮಟ್ಟ ಸರಿ ಹೋಗ್ಬೇಕಲ್ಲ ಫಸ್ಟ್, ಇವ್ರ ಕ್ವಾಲಿಟಿ ಸರಿ ಹೋಗ್ಬೇಕಲ್ಲ ಫಸ್ಟ್.
ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಕೊಡೋದ್ರ ಮೇಲೆ ಸ್ವಲ್ಪ ಮೋರ್ ಫೋಕಸ್ ಇರಬೇಕಾಗತ್ತೆ ಈ ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲಾನು. ಮತ್ತೆ ಬೇಕಾದರೆ ಬಂದು ಈ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಮಾಡೋದು ಅಥವಾ ಅಸೆಸ್ಮೆಂಟ್ ಅಕ್ರಾಸ್ 8th 9th ಮತ್ತು ಈ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡೋದು, ದಿಸ್ ಇಸ್ ಮೇ ಬಿ ಒಂದು ಸೆಕೆಂಡ್ ಸ್ಟೆಪ್ ಬೇಕಾದ್ರೆ ಇಟ್ಕೋಬೋದು. ಬಟ್ ಬೇಸಿಕ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಲೋಕೇಶ್ ಜಿ ಮಾತಾಡ್ತಾ ಇದ್ರಿ, ಹೇಳಿ ಮೇಡಮ್. ಇಲ್ಲೊಂದು ನಿಮಗೆ ಶಿಕ್ಷಕರ ವಿಚಾರ ಬಂದಾಗ ಮತ್ತೆ ಕ್ವಾಲಿಟಿ ಎಜುಕೇಶನ್ ಬಂದಾಗ ಈ ಕಳೆದ ವರ್ಷ ಏನ್ ಮಾಡಿದ್ರು, ಬೈಲಿಂಗ್ವೆಲ್ ಲ್ಯಾಂಗ್ವೇಜ್ ಅಂತ ತಗೊಂಬಂದ್ರು. ಬೈಲಿಂಗ್ವೆಲ್ ಎಜುಕೇಶನ್ ಫಾರ್ ದಿ ಲೋಯರ್ ಸೆಕ್ಷನ್ ಅಂತ ಹೇಳಿ ದ್ವಿಭಾಷಾ ಸೂತ್ರ ಅಂತಾನೋ ಏನೋ ತಂದ್ರು. Yes. 1 to 5th ಅಲ್ಲಿ ಒಂದು ವಿಷಯ ನಿಮ್ ಮುಂದೆ ಹೇಳಕ್ ಇಚ್ಛಿಸ್ತೀನಿ. ಅವರು ಟೆಕ್ಸ್ಟ್ ಬುಕ್ ಗಳನ್ನ ಪ್ರಿಪೇರ್ ಮಾಡಿದ್ರು. ಒಂದ್ ಪೇಜು ಕನ್ನಡ, 1 ಪೇಜು ಇಂಗ್ಲಿಷ್ ಅಂತ ಮಾಡಿದ್ರು. ಮಕ್ಕಳಿಗೆ ನಾವು ಇಂಗ್ಲಿಷ್ ಪಾಠಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಇಂಗ್ಲಿಷ್ ಪಾಠವನ್ನ ಮಾಡ್ತೀವಿ ಅಂತ. ಅಲ್ಲಿದ್ದಂತ ಟೀಚರ್ಸ್ ಯಾರು ಅಂತಂದ್ರೆ D.Ed ಮಾಡಿರೋಂಥವ್ರು, TCH ಮಾಡಿರೋಂಥ ಕನ್ನಡ ಮಾಧ್ಯಮದ ಟೀಚರ್ಸ್ನ ಅಲ್ಲೇ ಬಿಟ್ಟಿದ್ದಾರೆ. ಯಾರೊಬ್ಬರನ್ನು ಇಂಗ್ಲಿಷ್ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಾರಿ ಇಂಗ್ಲಿಷ್ ಅನ್ನ ಓದ್ತಾರೆ, ಅದು ಸರಿಯಾಗಿ ಸೆಂಟೆನ್ಸ್ ಅನ್ನು ಹೇಳಕ್ ಬರಲ್ಲ ಅವ್ರಿಗೆ. ಇನ್ನೊಂದ್ ಸೈಡ್ ಅಲ್ಲಿ ಕನ್ನಡನ ಓದ್ತಾರೆ. ಅಂದ್ರೆ ಆ ಮಗು 1 ರಿಂದ 5 ತನಕ ಮಾತೃಭಾಷೆನೂ ಕಲಿಯಕ್ಕಾಗಲ್ಲ, ಈ ಕಡೆ ಇಂಗ್ಲಿಷ್ ಅನ್ನು ಕಲಿಯಕ್ಕಾಗಲ್ಲ. ಸಡನ್ ಆಗಿ ಆ ಮಗು 6ನೇ ಕ್ಲಾಸ್ಗೆ ಹೋಗುತ್ತೆ ಅಥವಾ 5ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಬರೀ ಅಂತ ಹೇಳ್ತಾರೆ. ಅಂದ್ರೆ ಆ ಮಗು 2 ಲ್ಯಾಂಗ್ವೇಜಸ್ ಅನ್ನ ಕಲಿಯಕ್ ಆಗದಿರುವಂತಹ ದಾರುಣ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು. ಎರಡನೇದಾಗಿ ಎಷ್ಟೋ ಸರ್ಕಾರಿ ಶಾಲೆನಲ್ಲಿ ಈ ರಾಜ್ಯದಲ್ಲಿ 46,000 ಶಾಲೆ ಅಂತಾರೆ, 61,000 ಶಾಲೆ ಇದ್ದು ಒಟ್ಟು. ಈಗ 46 ಅಂತಾರೆ, ಇಲ್ಲ 42 ಅಂತ 2 ಸ್ಟೇಟ್ಮೆಂಟ್ ಅನ್ನು ನಮ್ಮ ಮಧು ಬಂಗಾರಪ್ಪನವ್ರು ಕೊಡ್ತಾರೆ. 20,000 ಶಾಲೆ ಮುಚ್ಚಿದ್ದಾರೆ. ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ, ಅವ್ರು ಲೆಕ್ಕ ಹಾಕೊಂಡ್ ಬರ್ಬೇಕು ಫಸ್ಟ್ ಸರಿಯಾಗಿ. ಕ್ಲಿಯರ್ ಕ್ಲಾರಿಟಿ ಇಲ್ಲ. ಆಮೇಲೆ ಇನ್ನೊಂದು ಎರಡನೇ ವಿಷಯ ನಿಮ್ ಮುಂದೆ ಇಡ್ತೀನಿ. 46,000 ಶಾಲೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢ ಎರಡೂ ಸೇರ್ಕೊಂಡು ಒಟ್ಟು ಶಿಕ್ಷಕರ ಸಂಖ್ಯೆ ಇರೋದು 1,15,000. ಅದ್ರಲ್ಲಿ 20,000 ಜನ ಟೀಚರ್ಸ್ ಡೆಪ್ಟೇಷನ್ ಅಲ್ಲಿ ಹೊರಗೋಗ್ಬಿಟ್ಟಾರೆ. ಇನ್ನ 95,000 ಟೀಚರ್ಸ್ ಅಲ್ಲಿ 30,000 ಜನ ಟೀಚರ್ಸ್ HM ಗಳಾಗಿದ್ದಾರೆ. ಸೊ ಇನ್ನೊಂದು 45,000-50,000 ಜನ ಟೀಚರ್ ಅಂದ್ರೆ ಒಂದು ಶಾಲೆಗೆ ಒಬ್ಬ ಟೀಚರ್ಸ್ ಅಷ್ಟೇ ಇರೋದು. ನೀವು ಯೋಚನೆ ಮಾಡಿ, ಒಬ್ಬ ಶಿಕ್ಷಕ, ಅದು D.Ed ಮಾಡಿರುವಂತವ್ರು, TCH ಮಾಡಿರುವಂತವ್ರು, ಅವರು ಕೋರ್ ಸಬ್ಜೆಕ್ಟ್ಸ್ ಅನ್ನು ಪಾಠ ಮಾಡೋದಿಕ್ ಸಾಧ್ಯನಾ? ಇಂಗ್ಲಿಷ್ ಅನ್ನ ಮಾಡಕ್ ಸಾಧ್ಯನಾ? ಮ್ಯಾಥ್ಸ್ ಮಾಡೋದಿಕ್ ಸಾಧ್ಯನಾ? ಸೈನ್ಸ್ ಅನ್ನ ಮಾಡೋದಿಕ್ ಸಾಧ್ಯನಾ? ಸೊ ಅಲ್ಲಿ ಶಿಕ್ಷಕರನ್ನೇ ಕೊಡ್ದಂಗೆ ನಾವು ಎಕ್ಸಾಮ್ ಮಾಡ್ಬಿಟ್ಟು ಕ್ವಾಲಿಟಿನ ಅಳಿತೀವಿ ಅಂದ್ರೆ ಎಷ್ಟು ನಗೆಪಾಟಿನ ವಿಚಾರ ಅನ್ನೋದನ್ನ ನೀವು ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಮೇಷ ಕೊಟ್ಟಿಲ್ಲ, ಕ್ವಾಲಿಟಿ ಅಸೆಸ್ಮೆಂಟ್ ಮಾಡ್ತೀವಿ ನಾವು ಅಂತ. ಇದು ಹಾಸ್ಯಾಸ್ಪದ ಅಲ್ವಾ? ಇದು ನಿಜವಾಗೂ ನಮ್ಗೆ ಬಹಳ ನೋವಾಗುತ್ತೆ. ಗ್ರಾಮೀಣ ಕರ್ನಾಟಕದಲ್ಲಿ ನಾವೆಲ್ಲರ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಅಲ್ಲಿ ಶಿಕ್ಷಕರನ್ನ ನೋಡಿದಾಗ, ಅಷ್ಟೇ ಅಲ್ಲ ಏಡೆಡ್ ಸ್ಕೂಲ್ಗಳಲ್ಲೂ ಇದು ಸಮಸ್ಯೆ ಆಗಿದೆ. ಅಲ್ಲಿ ಶಿಕ್ಷಕರನ್ನ ಅಪಾಯಿಂಟ್ ಮಾಡಕ್ಕೆ ಬಿಟ್ಟಿಲ್ಲ, ಶಾಲೆಗಳನ್ನು ಮುಚ್ಚೋದ್ರಲ್ಲಿ ಇವ್ರು ಬಹಳ ನಿಪುಣರು. ಸೊ ಇದ್ರ ಮೂಲ ಉದ್ದೇಶ ಏನು ಅಂತಂದ್ರೆ, ಗೌರ್ಮೆಂಟ್ ಶಾಲೆಯಲ್ಲಿ ಮತ್ತೆ ಏಡೆಡ್ ಶಾಲೆಯಲ್ಲಿ ಇರುವಂತ ಮಕ್ಕಳುಗಳನ್ನ ಕ್ವಾಲಿಟಿ ಹೆಸರಿನಲ್ಲಿ ಈ ರೀತಿ ಬೋರ್ಡ್ ಎಕ್ಸಾಮ್ ಅನ್ನು ಇಂಪೋಸ್ ಮಾಡೋದ್ರ ಹೆಸರಿನಲ್ಲಿ ತೆಗೆದು ಖಾಸಗೀಕರಣಗೊಳಿಸೋದು, ಖಾಸಗಿ ಶಾಲೆ ಕಳಿಸುವಂತಹ ಮೂಲ ಹುನ್ನಾರ ನಡೀತಾ ಇದೆ. ಆದ್ರೂ ಲೋಕೇಶ್ ಜಿ, ನೀವು ಇಷ್ಟೆಲ್ಲ ಹೇಳ್ತಾ ಇದೀರಲ್ಲ, ಇಷ್ಟೆಲ್ಲ ಹೇಳ್ತೀರಾ, ಮತ್ತೆ ನಾನು ಅದೇ ಪ್ರಶ್ನೆ ಮಾಡ್ತೀನಿ ನಿಮ್ಗೆ. ನೀವು ಎಲ್ಲಾ ಕಡೆ ನಾವು ಹೋರಾಟ ಮಾಡ್ಕೊಂಡ್ ಬಂದ್ವಿ, ಸುಮಾರು ಸಲ ಕುತ್ಕೊಂಡ್ವಿ, ಅವ್ರು ಹಂಗಂದ್ರು ಹಿಂಗಂದ್ರು, ಶಿಕ್ಷಣ ಇಲಾಖೆ ಸ್ಪಂದಿಸ್ಲಿಲ್ಲ ಅಂದ್ರಿ. ಆದ್ರೂ 2 ಪೇಪರ್ ಆದ್ಮೇಲೆ ಮತ್ತೆ ನೀವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿದ್ದು, ನೀವು ಅಟ್ಲೀಸ್ಟ್ ಒಂದು ಖಾಸಗಿ ಇದ್ರಲ್ಲಿ ಇತ್ಕೊಂಡು ನೀವು ಥಿಂಕ್ ಮಾಡ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋದ್ರೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗಿತ್ತು. ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಮೇಡಮ್. ನಾನು ಇದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಕೋರ್ಟ್ಗೆ ನಾವಲ್ಲ ಹೋಗಿದ್ದು, ಕೋರ್ಟ್ಗೆ ಹೋಗಿದ್ದದ್ದು ಸುಪ್ರೀಂ ಕೋರ್ಟ್ಗೆ ಹೋಯ್ತದು. ಇಲ್ಲಿ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋದ್ರೊಳಗಡೆ ಇವರೆಲ್ಲ 2 ಪೇಪರ್ ಅನ್ನ ಮಾಡಿದ್ರು. ಸೊ ಹೈಕೋರ್ಟ್ಗೆ ಹೋಗಿದ್ದು ಅವರು, ನಾವಲ್ಲ. ಸೊ ಹೈಕೋರ್ಟ್ ಅಲ್ಲಿ ಮರುಪರಿಶೀಲನೆ ಅರ್ಜಿಯನ್ನು ಹಾಕೊಂಡವರು ಹೈಕೋರ್ಟ್ ಅಲ್ಲಿ ಡಬಲ್ ಬೆಂಚ್ ಅಲ್ಲಿ ತೀರ್ಮಾನ ಆಗುವಾಗ ನಾವು ನಿಮಗಾಗ್ಲಿ ಸರ್ಕಾರಕ್ಕಾಗ್ಲಿ ಇದು ಅನವಶ್ಯಕ ಆಗಿತ್ತು. ಇದು ಅವಶ್ಯಕತೆ ಖಂಡಿತವಾಗ್ಲೂ ಇರ್ಲಿಲ್ಲ. ನಾನು ಅದನ್ನ ಹೇಳ್ತಿರೋದು, ಹೈಕೋರ್ಟ್ ಅಲ್ಲಿ ಪರಿಶೀಲನೆ ಅರ್ಜಿ ಹಾಕುವಂತ ಅವಶ್ಯಕತೆ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿತ್ತು ಬೇಡಪ್ಪ ಸ್ಕೂಲ್ ಎಕ್ಸಾಮ್ ಮಾಡ್ಕೊಳ್ಳಿ ಅಂತ. ಅವರೇ ಹಾಕೊಂಡದ್ದು ಅದನ್ನ. ಒಟ್ನಲ್ಲಿ ಹೆಂಗಾಗಿದೆ ನಿಮ್ಮ ಆಗ್ಲೆಲ್ಲ ನಾನು ಹೇಳಿದೆ, ಇದು ಕ್ವಾಲಿಟಿ ಎಜುಕೇಶನ್ಸ್ ಅನ್ನ ಅಸೆಸ್ ಮಾಡೋದಕ್ಕೆ ಹೋಗಿ ಇವ್ರು ಒಂದ್ ಸೈಡ್ ಅಲ್ಲಿ ನೀವು ಬಹಳಷ್ಟು ಪ್ರಚಲಿತ ಪೇಪರ್ಗಳಲ್ಲೆಲ್ಲ ಬಂತು. ಸೊ ಇದರಲ್ಲಿ ಭ್ರಷ್ಟಾಚಾರ ಅಡಗಿದೆ ಅಂತ. ಬಹುಶಃ ಆ ಉದ್ದೇಶಕ್ಕೆ ಈ ರೀತಿ ಆಟ ಹಿಡಿದಿದ್ದಾರೆ ಅನ್ನೋದು ನನ್ನ ಆರೋಪ.